ಈಗ ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ ನಮ್ಮೆಲ್ಲರಿಗಾಗಿ? ಜಗತ್ತಲ್ಲೇ 3 ತತ್ವಗಳನ್ನು ತಿಳ್ಕೋಬೇಕು: ಕಾಯ, ವಾಚ, ಮನಸ್ಸ. ಇದನ್ನ ಎಲ್ಲ ವೀರಶೈವ ಕುಲದಲ್ಲೂ ಎಲ್ಲ ವರ್ಗದಲ್ಲೂ ಪ್ರತಿಯೊಬ್ಬರಿಗೂ ಹೇಳಿದ್ದು. ಭಗವಂತ ಏನು ಮಾಡಿದ, ಮಾತಂಗ ಮಹರ್ಷಿ ಅಂತ ಹೇಳಿ ಯಾರಾದರೂ ಇಂಥ ಕೀಳು ಜಾತಿಯವರು ಅಂತ ಹೇಳಿದಾಗ ಅವರಿಗೆ ಮಾತಂಗ ಋಷಿಗಳು ಅಂತ ಹೇಳಿ ಪರಮೇಶ್ವರನು ಅವಧಾನವನ್ನು ನೀಡ್ತಾನೆ. ಇನ್ನ ಮೇಲೆ ನಿಮ್ಮೆಲ್ಲರಿಗೂ ಯಾರು ಕುಲ ಬಾಂಧವರಿಲ್ಲ, ಯಾವ ಜಾತಿ ನೀವು ಅಂತ ಗೊತ್ತಿಲ್ಲ, ಆದರೂ ಸಹ ನಿಮಗೆ ಯಾರು ಗೈಡೆನ್ಸ್ ಅಂದರೆ ನಿಮ್ಮ ದಾರಿಯನ್ನು ಯಾರು ತೋರಿಸೋರಿಲ್ಲ ಅಂದಾಗ ನಾನೇ ಸ್ವತಃ ಮಾತಂಗ ಋಷಿಯಾಗಿ ನಿಮ್ಮನ್ನೆಲ್ಲ ಅವತರಿಸ್ತೀನಿ ಅಂತ ಹೇಳಿ ಕೊಡ್ತಾರೆ ಸಾಕ್ಷಾತ್ ವಾಕನ್ನು. ಆ ವಾಕನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತಿಗೂ ಪಂಚಪೀಠದ ಜಗದ್ಗುರುಗಳ ಆಸ್ಥಾನದಲ್ಲಿ. ಶಂಕರಾಚಾರ್ಯರು 4 ತತ್ವವನ್ನು ಹೇಳಿದ್ರು. 4 ತತ್ವದಲ್ಲಿ ಬ್ರಾಹ್ಮಣ ಕುಲ ಅಂತ. ಎಲ್ಲರೂ ಅನ್ಕೊಂಡ ಹಾಗೆ ಬ್ರಾಹ್ಮಣ ಅಂದರೆ ಜಾತಿ ಅನ್ಕೊಂಡಿದ್ದೀರ. ಖಂಡಿತ ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ. ಬ್ರಹ್ಮಜ್ಞಾನವನ್ನು ಯಾರು ಸಂಪಾದನೆ ಮಾಡ್ತಾರೆ, ಚತುರ್ಮುಖ ಬ್ರಹ್ಮನಾಗಿರ್ತಕ್ಕಂಥ 4 ದಿಕ್ಕಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅದಕ್ಕೆ ಇವತ್ತಿಗೂ ಶಂಕರಾಚಾರ್ಯರು ಶ್ರೀಚಕ್ರ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಮಧ್ಯದಲ್ಲಿ ಲಿಂಗ ಐಕ್ಯವಾಗಿರ್ತಕ್ಕಂಥ ಸರ್ವಲಿಂಗವನ್ನ ಪಂಚಭೂತಗಳಾಗಿ ಪ್ರತಿಷ್ಠಾಪನೆ ಮಾಡಿದ್ರು. ದಕ್ಷಿಣ ಉಳಿಯತ್ತೆ ಅಂತ ಹೇಳಿದ್ರು. ಆ 3 ತತ್ವವನ್ನ ಇಡೀ ಜಗತ್ತಿಗೆ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥ ಎಲ್ಲರಿಗೂ ಕೊಟ್ಟರು. ಆಗ ಮಹಾವಿಷ್ಣು ಎಲ್ಲರೂ ಕೇಳ್ಕೊಂಡ್ರು. ಏನು ಅಂದರೆ, ಅಯ್ಯೋ ನಾವೆಲ್ಲ ವೈಷ್ಣವರು, ನೀವೆಲ್ಲ ಶೈವರು, ನಮಗೂ ನಿಮಗೂ ಆಗಲ್ವಲ್ಲ ಅಂದ್ರು. ಯಾರು ಹೇಳಿದವರು? ವಿಷ್ಣು ಮಾಯೇತಿ ಸಂಸ್ಥಿತ, ಶಿವನ ಅಂಶವೇ ಸಾಕ್ಷಾತ್ ವಿಷ್ಣು. ಅದಕ್ಕೆ ಶಿವಾಯ ವಿಷ್ಣು ರೂಪಾಯ ವಿಷ್ಣುಶ್ಚ ಹೃದಯಂ ಶಿವ, ಶಿವಶ್ಚ ಹೃದಯಂ ವಿಷ್ಣು. ಶಿವನೂ ಶಕ್ತಿಯು ಎರಡೂ ಬೇರೆ ಇಲ್ದಿದ್ದ ಹಾಗೆ ಸಾಕ್ಷಾತ್ ನರನಾರಾಯಣನು ಹೇಗಿರ್ತಾನೋ ಸಂಬಂಧ, ನಾರಾಯಣನು ಅದೇ ನರನ ಸ್ವರೂಪದಲ್ಲಿ ಸಂಗಮವಾಗಿರ್ತಕ್ಕಂಥ ಜೀವನ ಮಾಯಾ ರೂಪದಲ್ಲಿ ಅವತರಿಸ್ತಾನೆ. ಅವನೇ ಸಾಕ್ಷಾತ್ ಶಿವ. ಅದಕ್ಕೆ ಸತ್ಯಂ ಶಿವಂ ಸುಂದರಂ. ಸುಂದರವಾಗೋದು ಯಾವಾಗ ಅಂದರೆ, ನರನಾರಾಯಣನು ಹೇಗೆ ಸೇರ್ತಾನೋ, ನಾರಾಯಣನು ಸ್ವತಃ ಶಿವನ ಜೊತೆ ಸೇರ್ತಾನೋ, ಹರಿಹರ ಬ್ರಹ್ಮಾದಿ ಸೇವಿತ. ಹರಿಹರ ಬ್ರಹ್ಮಾದಿ ಸೇವಿತ ಯಾರಿಗೆ? ಸಾಕ್ಷಾತ್ ಜಗನ್ಮಾತೆಗೆ. ಆ 3 ತತ್ವವನ್ನು ಕೊಟ್ಟರು: ಶಕ್ತಿ, ಶಿವ ಮತ್ತು ವಿಷ್ಣು. ಅದಕ್ಕೆ ಶ್ರೀರಾಮ ಅಂತ ಬರೆದ್ರೆ ಪ್ರತಿಯೊಬ್ಬನು ರಾಮನವಮಿಯಿಂದ ಬರೆಯೋದು ಕಲ್ತ್ಕೊಳ್ಳಿ. ಯಾವತ್ತಿದ್ರೂ ನಮ್ಮನ್ನು ರಕ್ಷಣೆ ಮಾಡತ್ತೆ. 1 ಪೇಜಷ್ಟು ಬರೆಯೋದು ಕಲ್ತ್ಕೊಳ್ಳಿ. ಶ್ರೀರಾಮ ಅಂದರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ, ಓಂ ನಮಃ ಶಿವಾಯ ಪಂಚಾಕ್ಷರಿ. ಓಂ ಶಕ್ತಿ ಅನ್ನೋದು ಸಾಕ್ಷಾತ್ ಶಕ್ತಿ ಅಕ್ಷರ. ಆ ಶಕ್ತಿಯಲ್ಲಿ ನವಾಕ್ಷರಿಯಾಗಿ ಕೂತಿರ್ತಕ್ಕಂಥ ಜಗನ್ಮಾತೆ. ಶ್ರೀ ಅಂದರೆ ಓಂಕಾರ, ಅದೇ ಜಗನ್ಮಾತೆ. ಓಂ ನಮೋ ನಾರಾಯಣ ಅಲ್ಲಿ ರಕಾರ ತೆಗೆದುಬಿಟ್ಟಾಗ ನಾ ಹರಿಯಾಯ. ಓಂ ನಮಃ ಶಿವಾಯ ಅಲ್ಲಿ ಮಕಾರ ತೆಗೆದ್ರೆ ನಮ ಶಿವಾಯ. ಶಿವಾಯದರೆ ಜಗತ್ತೇನು. ರಾಮ ಅಂತಾದಾಗ ಶ್ರೀರಾಮ ಅಂದರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಅದಕ್ಕೆ 3 ತತ್ವಗಳು: ಶಕ್ತಿ, ನಾರಾಯಣ, ಸಾಕ್ಷಾತ್ ಶಿವ. ಸತ್ಯಂ ಶಿವಂ ಸುಂದರಂ. ಈ 3 ತತ್ವಗಳನ್ನು ಕೊಟ್ಟರು. ಅದು ವೀರಶೈವ ಕುಲದಲ್ಲೇ ಕೊಟ್ಟರು, ಉಳಿಸ್ಕೊಂಡಿದ್ದಾರೆ. ಅದನ್ನ ಏನು ಅಂತ ಹೇಳ್ತೀನಿ, ಬರ್ಕೊಳ್ಳಿ. ಅಷ್ಟಾವರ್ಣ. ಅಷ್ಟಾವರ್ಣ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮುಕ್ತಾಂ ವಿದ್ರುಮ ಹೇಮ ನೀಲ ಧವಳ ಛಾಯೇರ್ ತ್ರೀಕ್ಷಣೆ ಯುಕ್ತಾಂ ಇಂದು ನಿಬಂಧರತ್ನ ಮಕುಟಾಂ ಅಂತ ಹೇಳ್ತಾಳೆ. ಆ ಗಾಯತ್ರಿ ಸ್ವರೂಪದಲ್ಲಿ ವಿಶ್ವಾಮಿತ್ರರು ಕ್ಷತ್ರಿಯರಾಗಿರೋರು ಬ್ರಾಹ್ಮಣ ಕುಲಕ್ಕೆ ಬಂದಾಗ ಗಾಯತ್ರಿ ಸೃಷ್ಟಿಯಾಯಿತು. ಅಂದರೆ ಗಾಯತ್ರಿ ಯಾರು ಅಂತ ಗೊತ್ತಿಲ್ಲದೆ ಇದ್ರು, ಆ ಶಕ್ತಿಯುತವಾದರು ಈ ಮಂತ್ರವನ್ನು ಕೊಟ್ಟರು. ಆಗ ಅಷ್ಟಾವರ್ಣ ಅಂದರೆ ಅಷ್ಟದಿಕ್ಕಲ್ಲಿ 8 ವರ್ಣಗಳಾಗಿರ್ತಕ್ಕಂಥ ಪಂಚಭೂತಗಳು ನಮ್ಮಲ್ಲಿ. 1 ವರ್ಣ ಅಂದರೆ ಈ ಚರ್ಮ, ದೇಹ, ಆತ್ಮ ಅನ್ನೋ ಪರಿಶುದ್ಧವಾಗಿರ್ತಕ್ಕಂಥದ್ದು. ಯಾವತ್ತೂ ಅದು ಬಟ್ಟೆ ತೆಗೆದು ಹಾಕಿದಾಗ ಮತ್ತೆ ದೇಹ, ಹಾಗೆ ದೇಹದಿಂದ ಆತ್ಮ ಯಾವತ್ತೂ ಒಂದಾಗಿರುತ್ತೆ, ಎಲ್ಲಿ ಬೇಕಾದರೂ ಸೇರುತ್ತೆ. ಎಲ್ಲ ಆತ್ಮಗಳೇನಾಗತ್ತೆ? ಪರಮಾತ್ಮನ ಪಾದ ಸೇರುತ್ತೆ. ಆಗ ಅಷ್ಟಾವರ್ಣ ಏನಾಯ್ತು? ಅಷ್ಟಾವರ್ಣ ಅನ್ನೋದು ಅಂಗವಾಯಿತು, ದೇಹವೇ ಅಂಗವಾಯಿತು. ಅದಕ್ಕೆ ಅಷ್ಟಾವರ್ಣ ಅಂಗವಾಗಿ ಬರ್ಕೊಳ್ಳಿ. 1ನೇದು. ಅದಾದ ಮೇಲೆ ಪಂಚಾಚಾರ್ಯ, ಪಂಚಭೂತಗಳು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಪಂಚಾಚಾರ್ಯಗಳು ಅಂತ ಹೇಳಿ ಇವರ ತತ್ವಗಳು. ಆ ಪಂಚಾಚಾರ್ಯಗಳು ಯಾರ್ಯಾರು? ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ. ಇವರು 5 ಜನ ಸೇರ್ಕೊಂಡು ಪಂಚ ಆಚಾರ್ಯಗಳಾದರು. ಶಿವಂಗೆ ಶಕ್ತಿ, ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿ. ಅದಕ್ಕೆ ಪಂಚಪೀಠಗಳಲ್ಲಿ ಏನಾಯ್ತು? ಓಂ ನಮಃ ಶಿವಾಯ ಪಂಚಾಕ್ಷರಿ ಆಯಿತು. ಆ ಪಂಚಾಕ್ಷರಿ ಪಂಚ ಆಚಾರ್ಯಗಳಾದಾಗ ಪಂಚೇಂದ್ರಿಯಗಳಾಗಿರ್ತಕ್ಕಂಥದ್ದು ಪ್ರಾಣವಾಗಿ ಆ ಪ್ರಾಣ ಆಯಿತು. ಪಂಚೇಂದ್ರಿಯಗಳೆಲ್ಲ ಏನಾಯ್ತು? ಪ್ರಾಣ ಆಯಿತು ಒಳಗಡೆ. ಅದಕ್ಕೆ ಪ್ರಾಣದೇವರು. ಇವತ್ತು ಆಂಜನೇಯ ಏನು ಕರೀತಾರೆ? ಮಾಧ್ವದಲ್ಲಿ, ಎಲ್ಲ ಮಾಧ್ವ ಸಂಪ್ರದಾಯದಲ್ಲಿ ರಾಮಾನುಚಾರ್ಯರಿಗಿಂತ ಮಧ್ವಾಚಾರ್ಯರು ಹೇಳ್ತಾರೆ ಪ್ರಾಣದೇವರೇ. ಆಂಜನೇಯನ ನಾವು ಹನುಮಂತ, ಆಂಜನೇಯ, ವೀರಾಂಜನೇಯ ಎಲ್ಲ ಹೇಳ್ತೀವಿ. ಆದರೆ ಪ್ರಾಣದೇವರು, ಪ್ರಾಣವನ್ನು ಕಾಪಾಡಬೇಕಾದ್ರೆ ಅಂತ ಉಸಿರಿಡಬೇಕಾದ್ರೆ ಅಂತ ಬಿಡಬೇಕಾದ್ರೆ ಅಂದರೆ 72 ಕ್ಷಣಗಳಲ್ಲಿ 72 ಸಲ ಉಸಿರಾಡ್ತೀವಿ. 1 ಕ್ಷಣಕ್ಕೆ ಉಸಿರು ತೆಗಿತೀವಿ, ಉಸಿರು ಬಿಡ್ತೀವಿ. ಎಷ್ಟು ಸಲ ಉಸಿರಾಡಿ ಬಿಡ್ತೀವಿ ಅನ್ನೋದು ಇವತ್ತಿಗೂ ಚಿದಂಬರ ರಹಸ್ಯಲ್ಲಿ ಹೇಳಿದ್ನಲ್ಲ, 72 ಮಳೆಗಳನ್ನು ಹೊಡೆದಿರ್ತಕ್ಕಂಥದ್ದು. 72,000 ಸಲ 1 ದಿನದಲ್ಲಿ ಒಬ್ಬ ಮನುಷ್ಯ ಉಸಿರಾಡ್ತಾನೆ. ಆ ಉಸಿರಿಗೆ ಪ್ರಾಣದೇವರು, ಪ್ರಾಣವನ್ನು ಹೋಗ್ತಕ್ಕಂಥವನು. ಪ್ರಾಣ ಬೇಕು ಅಂದ್ರು
ಬೇಡ ಅಂದ್ರು ಕಾಪಾಡೋನು ಆಂಜನೇಯ. ಅದಕ್ಕೆ ಪ್ರಾಣದೇವ ಕಾಪಾಡಪ್ಪ ಅಂದ್ರೆ ಸಾಕಂತೆ ಆತ್ಮ ಹೋಗ್ತಾ ಇದ್ದ ದೇಹನ ಮತ್ತೆ ಅದಕ್ಕೆ ಅಪಮೃತ್ಯು ಸಂಕೇತ ಮೃತ್ಯುಂಜಯನೇ ಸಾಕ್ಷಾತ್ ಆಂಜನೇಯ. ತದನಂತರ ಶಟಸ್ಥಳ ಅಂತ ಕರೀತಾಳೆ. ಆ ಶಟಸ್ಥಳಗಳು ಎಲ್ಲಾ ಸ್ಥಳ. ಶಟ ಅಂದ್ರೆ 6 ದಿಕ್ಕಲ್ಲಿ ಯಾರ್ಯಾರು ತಿರುಪರಕೊಂಡ್ರಂ, ತಿರುಚಂದೂರ್, ಪಳನಿ, ಸ್ವಾಮಿಮಲೈ, ತೀರ್ಥಣಿ, ಪಲಮುದರ್ಚೋಲೈ 6. ಅದಕ್ಕೆ ಅರಿಷಡ್ವರ್ಗಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳೋನು ಯಾನು? ಸಾಕ್ಷಾತ್ ಶಟಸ್ಥಳ. ಸ್ಥಳಗಳಲ್ಲಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ದೇವತೆಗಳು. ಅದಕ್ಕೆ ಮೂಲಾಧಾರ ಗಣಪತಿಯೇ ನಮಃ, ಸ್ವಾದಿಷ್ಠಾನ ರತಿಮನ್ಮಥಾಯ ನಮಃ, ಮಣಿಪುರ ಮಹಾವಿಷ್ಣುವೇ ನಮಃ, ಅನಾಹತ ಲಕ್ಷ್ಮೀ ನಮಃ, ವಿಶುದ್ಧಿ ಸರಸ್ವತಿ ನಮಃ, ಆಜ್ಞಾ ಸಾಕ್ಷಾತ್ ಜಗನ್ಮಾತಾಯ ನಮಃ ಅಂತ ಕರಿತೀವಿ. ಆ ಜಗನ್ಮಾತ ಸಹಸ್ರಾರದಲ್ಲಿ ಏನ್ ಮಾಡ್ತಾರೆ? 1,000 ದಳಗಳು. ಅದಕ್ಕೆ ಒಂದು ಮಗು ಹುಟ್ಟಬೇಕಾದ್ರೆ ಸಾಯ್ಬೇಕಾದ್ರೂ ಪಿಟ್ ಅಂತಿರುತ್ತೆ ಮೇಲ್ಗಡೆ ತಲೆ. ಅಕ್ಷಿ ಅಂದ್ರೆ ಅಥವಾ ಕೆಮ್ಮಿದ್ರೆ ಅಂತ ಆದರೂ ಒಂದು ಸಣ್ಣ ದಾರವನ್ನು ಅಲ್ಲಿ ಹಾಕ್ತಾರೆ. ಆ ಮಗುಗ ಪಿಟ ಅನ್ನೋದು ಸಾಯುವಾಗ ಮನುಷ್ಯನಿಗೆ ಪ್ರಾಣ ಬರೋದು ಅಲ್ಲೇ, ಹೋಗೋದು ಅಲ್ಲೇ. ಕೆಲವರು ಹೇಳ್ತಾರೆ ಕಣ್ಣಲ್ಲೋಯ್ತು, ಕಿವಿಲೋಯ್ತು ಪ್ರಾಣ, ಎಲ್ಲೂ ಹೋಗಲ್ಲ, ಬರೋದು ರಂಧ್ರ ಮುಖಾಂತರ. ಅದಕ್ಕೆ ಇವತ್ತು ಸನ್ಯಾಸಿಗಳಿಗೆ ಏನ್ ಮಾಡ್ತಾರೆ? 108 ತೆಂಗಿನಕಾಯಿ ಅವ್ರು ಸತ್ತೋಗಿರ್ತಾರೆ ಪಾಪ, ಬ್ರಹ್ಮರಂಧ್ರ ಹೊಡಿಬೇಕು. ತಂದೆ ಆದನಿಗೆ ಕಾರ್ಯವನ್ನ ಮಾಡಬೇಕಾದ್ರೆ ಮಗ ಅಗ್ನಿ ದಹನವನ್ನು ಮಾಡ್ತಾ ಇದ್ದ ಸಮಯದಲ್ಲಿ ತಲೆ ಪಟ್ಟನವರೆಗೂ ಬರಬಾರ್ದು, ಬ್ರಹ್ಮರಂಧ್ರ ಮುರಿಬೇಕು. ಅದಕ್ಕೆ ಏನ್ ಮಾಡ್ತಾರೆ? 108 ತೆಂಗಿನಕಾಯಿ ಸನ್ಯಾಸಿಗಳು ಹೊಡಿತಾರೆ. ಇವರು ಕಪಾಲ ಬ್ರಹ್ಮ ಕಪಾಲ ಮುರಿಬೇಕು, ಆವಾಗ ಜೀವ ಹೋಯ್ತು ಅಂತ ಹೇಳಿ ಇವನು ಹಿಂತಿರುಗಿ ಬರಬೇಕು ಅಸ್ಥಿಪಂಜರಗಳನ್ನ ತೆಗೆದುಕೊಂಡು. ಅದಕ್ಕೆ ಜೀವ ಬರ್ತಕ್ಕಂಥ ಅಂಥ ಒಂದರಲ್ಲಿ ಶಟಸ್ಥಳಗಳಲ್ಲಿ ಆತ್ಮ ಸಂಪೂರ್ಣವಾಗಿ ಆತ್ಮ ಸ್ವರೂಪಿಯಾಗಿ ಕೂತ್ಕೊಳ್ಳೋದು. ಯಾವ್ಯಾವುದೋ ಅಂಗವಾಗಿ, ಪ್ರಾಣವಾಗಿ, ಆತ್ಮಸ್ವರೂಪಿಯಾಗಿ ಈ 3 ತತ್ವಗಳನ್ನ ಕಾಯ ವಾಚ ಮನಸ್ಸ. ಮನುಷ್ಯ ಹುಟ್ಟಿರೋದೇನು ಗೊತ್ತಾ? ಸಾಯೋದಕ್ಕೆ. ಆದ್ರೂ ಸಾಯ್ತೀವಿ ಅಂತ ಗೊತ್ತಿದ್ದಾಗ ಎಷ್ಟು ಪಾಪಕರ್ಮಗಳ ಮಾಡಿ ಇಟ್ಬಿಟ್ಟಿರ್ತೀವಿ. ಅದನ್ನೆಲ್ಲ ಸರಿ ತಿದ್ದುಪಡಿಸ್ಕೊಳ್ಳೋಕೆ ಅವಕಾಶ ಬರೀ ಈ ಮುಖಾಂತರವಾಗಿರ್ತಕ್ಕಂಥ ಕಾಯ ವಾಚ ಮನಸ್ಸ. ಅದಕ್ಕೆ ದೇವರಿಗೂ 3 ಪ್ರದಕ್ಷಿಣೆ ಆಗ್ತೀವಿ ಭಗವಂತ ಅಂತ. ಯಾವತ್ತು ನಮಗೆ ಗಣಪತಿಗೆ ಪ್ರದಕ್ಷಿಣೆ ಮಾಡುವಾಗ ನಮ್ಮನ್ನು ನಾವು 3 ಪ್ರದಕ್ಷಿಣೆ ಆಗ್ತೀವಿ. ಪ್ರತಿಯೊಬ್ಬ ಮನುಷ್ಯ ಸತ್ತಾಗ ಆ ಹೆಣಕ್ಕೆ ಪಕ್ಕದಲ್ಲಿ 3 ಗುಂಡಿಗಳನ್ನು ತೋಡ್ತಕ್ಕಂಥದ್ದು ಯಾವುದಕ್ಕೆ? ಮಡಿಕೆಗೆ. ಆಗ ಅವನು ಹೇಳ್ತಾನೆ, ತಂದೆ ನಾನು ನಿನ್ನ ಋಣವನ್ನು ತೀರಿಸ್ಕೊತಾ ಇದ್ದೀನಿ ಅಂತ 1ನೇ ಪ್ರದಕ್ಷಿಣೆ. 2ನೇದಾಗಿ ಎಲ್ಲೋ ಹುಟ್ಟಿದವನ್ನ ನನ್ನ ಇವಷ್ಟು ಸಾಯಿಸ್ಕೊಂಡಿದ್ಯಾ, ಆ ಕಾಪಾಡಿಕೊಂಡ್ರ ವಿಚಾರಕ್ಕೆ ಆ ಋಣವನ್ನ ತಾಯಿ ಋಣವನ್ನು ತೀರಿಸ್ಕೊಂತೀನಿ ಅಂತ ಹೇಳಿ 2ನೇ ಗುಂಡಿಯನ್ನು ಹೊಡೆದು ಆ ವಿಶೇಷವಾಗಿ ನೀರು ಹರಿಯುತ್ತೆ 2ನೇ ಸಲ. 3ನೇ ಪ್ರದಕ್ಷಿಣೆಯಾಗಿ ಇಲ್ಲಿಗೆ ಮುಗಿದೋಯ್ತು, ನಿನ್ನ ಋಣಾನುಬಂಧ ಮತ್ತೊಮ್ಮೆ ಭೇಟಿಯಾದರೂ ಆ ಋಣಾನುಬಂಧ ರೂಪ ಪಶು ಪತಿ ಪತ್ನಿ ಸುತಾಲಯ. ಪಶು ಪತ್ನಿ ಪತ್ನಿ, ಅದಕ್ಕೆ ಹೆಣ್ಣು ಹಣ್ಣು ಮಣ್ಣು ಜೀವನದಲ್ಲಿ ಹುಡ್ಕೊಂಡು ಹೋಗ್ಬಾರ್ದು. ತಾನಾಗೆ ಬಂದ್ರೆ ಶಾಶ್ವತ ಆಗಿರಬೇಕಾದ್ರೆ ಧರ್ಮ ಮಾರ್ಗ ಧರ್ಮ ಮಾರ್ಗ ಧರ್ಮ ಮಾರ್ಗ.